ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಶೇಂಗಾ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ. ತುಂಬಾ ಸುಲಭ ಹಾಗೂ ತುಂಬಾ ಫೇಮಸ್ ರೆಸಿಪಿ ಇದು. ಇಡ್ಲಿ ಆಗ್ಲಿ, ದೋಸೆ ಆಗ್ಲಿ ಅಥವಾ ಯಾವುದೇ ದಕ್ಷಿಣ ಭಾರತದ ತಿಂಡಿಗಳ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ ನಾವು ತೆಂಗಿನಕಾಯಿ ಉಪಯೋಗಿಸದೇ ಇರೋದ್ರಿಂದ ಇದು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನೀವು ಟಿಫಿನ್ ಬಾಕ್ಸ್ಗೆ ಸಹಿತ ಆರಾಮಾಗಿ ಹಾಕಬಹುದು. ತುಂಬಾ ರುಚಿಕರವಾದ ರೆಸಿಪಿ. ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಏನೇನ್ ಬೇಕು ಅನ್ನೋದನ್ನ ನೋಡೋಣ. ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಅಥವಾ ಶೇಂಗಾ 1 ಕಪ್, 3ರಿಂದ 4 ಬೆಳ್ಳುಳ್ಳಿ ಎಸಳು, 1 ಮಧ್ಯಮ ಗಾತ್ರದ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಕೊಂಡಿರೋದು, 1 ಟೀ ಸ್ಪೂನ್ ಅಥವಾ 1 ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 5ರಿಂದ 6 ಹಸಿಮೆಣಸು ಅಥವಾ ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಅರಿಶಿಣ, 1 ದೊಡ್ಡ ಚಿಟಿಕೆ ಇಂಗು. ಈಗ ಮೊದಲಿಗೆ ಒಂದು ಪ್ಯಾನ್ ನಲ್ಲಿ ನಾನು 1 ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವಿದ್ರಲ್ಲಿ ಬೆಳ್ಳುಳ್ಳಿಯನ್ನ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ, ಒಂಚೂರು ಬ್ರೌನ್ ಕಲರ್ ಬರೋವರೆಗೆ, ಕಂದು ಬಣ್ಣ ಬರೋವರೆಗೆ ನಾವು ಇದನ್ನ ಹುರ್ಕೊಳ್ಬೇಕು. ಈಗ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ. ಈಗ ನೆಕ್ಸ್ಟ್ ನಾವಿದಕ್ಕೆ ಈರುಳ್ಳಿಯನ್ನ ಹಾಕೊಳ್ಳೋಣ. ಈರುಳ್ಳಿಯನ್ನ ಹಾಕಿ ಈರುಳ್ಳಿ ಸಹಿತ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ, ಲಸಿಗೆ ಉಪ್ಪುಗಿಂತ ಸ್ವಲ್ಪ ಜಾಸ್ತಿ ಕಂದು ಬಣ್ಣ ಬರೋವರೆಗೆ ನಾವಿದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿನೂ ಫ್ರೈ ಆಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿದೆ, ತುದಿ ಎಲ್ಲ ಕ್ರಿಸ್ಪಿ ಆಗಿದೆ. ಈಗ ನೆಕ್ಸ್ಟ್ ನಾವಿದಕ್ಕೆ ಹಸಿಮೆಣಸನ್ನು ಹಾಕೊಳ್ಳೋಣ. ಹಸಿಮೆಣಸು ಯಾವಾಗಲೂ ಇಡೀ ಹಸಿಮೆಣಸು ಹಾಕಬೇಡಿ, ಹಾರುತ್ತೆ. ಹಸಿಮೆಣಸನ್ನ ತುಂಡುಗಳನ್ನಾಗಿ ಮಾಡಿ ಹಾಕೋಬೇಕು. ಹಸಿಮೆಣಸು ಒಂದ್ ಸ್ವಲ್ಪ ಶೈನ್ ಬರೋವರೆಗೆ, ಕ್ರಿಸ್ಪಿ ಆಗೋವರೆಗೆ 2ರಿಂದ 3 ಸೆಕೆಂಡ್ ನಾವಿದನ್ನ ಹುರ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವಿದಕ್ಕೆ ಕಡಲೆ ಬೀಜನ ಹಾಕೊಳ್ಳೋಣ. ಕಡಲೆ ಬೀಜ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಶೈನ್ ಬರೋವರೆಗೆ, ಒಂದ್ ಸ್ವಲ್ಪ ಕಲರ್ ಬರೋವರೆಗೆ, ಇದೆಲ್ಲದ್ರ ಜೊತೆ ಫ್ಲೇವರ್ ಅದಕ್ಕೆ ಸೇರ್ಕೊಳ್ಳೋವರೆಗೆ 1-2 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಈಗ ನಾವಿದಕ್ಕೆ ನೆಕ್ಸ್ಟ್ ಹುಣಸೆ ಹಣ್ಣನ್ನ ಹಾಕಿ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಅದರಲ್ಲಿರೋ ತೇವಾಂಶ ಹೋಗೋವರೆಗೆ, ಅದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ, ಗರ್ಗರಿ ಆಗೋವರೆಗೆ 1-2 ನಿಮಿಷ ಹುರ್ಕೊಳ್ಳೋಣ. ಈಗ 2 ನಿಮಿಷ ಆದ ತಕ್ಷಣ ಹುಣಸೆ ಹಣ್ಣು ಕ್ರಿಸ್ಪ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನ ಇದರ ಜೊತೆ ಒಂದ್ಸಲ ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡೋವರೆಗೆ, ಇದೇ ಬಿಸಿಯಲ್ಲೇ ಅದು ಸ್ವಲ್ಪ ಮೆತ್ತಗಾಗೋವರೆಗೆ ಇದನ್ನ ಹೀಗೆ ಬಿಟ್ಬಿಡ್ಬೇಕು. 1-2 ನಿಮಿಷ ಇದನ್ನ ಹೀಗೆ ಇಟ್ಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿರ್ಬೇಕು. ಈಗ ಇದು ತಣ್ಣಗಾಗಿದೆ. ಈಗ ಈ ಮಿಶ್ರಣವನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಕಪ್ನಷ್ಟು ನೀರು ನಿಮಗೆ ಎಷ್ಟು ಚಟ್ನಿ, ಎಷ್ಟು ತೆಳ್ಳಗೆ ಅಥವಾ ದಪ್ಪ ಬೇಕು ಅನ್ನೋದ್ರ ಮೇಲೆ ಹಾಕೊಳ್ಬಹುದು. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ರುಬ್ಕೊಳ್ಳೋಣ. ಈಗ ನಮ್ಮ ಚಟ್ನಿ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಈಗ ನಾನು ಒಂದು ಒಗ್ಗರಣೆ ಸೌಟಲ್ಲಿ ಉಳಿದ 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ
ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮೊದಲು ಚಿಟಿಕೆ ಇಂಗು ಹಾಗೂ ಅರ್ಧ ಟೀ ಸ್ಪೂನ್ ನಷ್ಟು ಸಾಸಿವೆನ ಹಾಕ್ತೀನಿ. ಸಾಸಿವೆ ಸ್ಪ್ಲಿಟರ್ ಆದ ತಕ್ಷಣ ಚಟ ಚಟ ಅಂದ ತಕ್ಷಣ ನಾವು ನೆಕ್ಸ್ಟ್ ಇದಕ್ಕೆ ಉದ್ದಿನ ಬೇಳೆಯನ್ನ ಹಾಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ, ಸ್ವಲ್ಪ ನಸಿಗೆಂಪು ಬರೋವರೆಗೆ ನಾವಿದನ್ನ ಸ್ವಲ್ಪ 2 ನಿಮಿಷ ಹೀಗೆ ಇಡಬೇಕು. ನಂತರ ಕೊನೆಯಲ್ಲಿ ಅರಿಶಿನ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡಿ ನಾವು ಈ ಒಗ್ಗರಣೆಯನ್ನ ಚಟ್ನಿ ಮೇಲ್ಗಡೆ ಹಾಕೊಳ್ಳೋಣ. ನೀವು ಕರಿಬೇವಿನ ಎಲೆಯನ್ನು ಸಹಿತ ಹಾಕೋದು, ಒಳ್ಳೆ ಫ್ಲೇವರ್ ಬರುತ್ತೆ. ನನ್ನ ಹತ್ರ ಇವತ್ತು ಇರ್ಲಿಲ್ಲ, ಹಾಗಾಗಿ ನಾನು ಹಾಕ್ಲಿಲ್ಲ. ಇದನ್ನ ಹಾಕೊಳ್ಳೋಣ. ರುಚಿಯಾದ ಸ್ಪೈಸಿ ಶೇಂಗಾ ಚಟ್ನಿ ಅಥವಾ ಕಡಲೆ ಚಟ್ನಿ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್, ತುಂಬಾ ನಾಲ್ಗೆಗೆ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮತ್ತೆ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.